ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬರುವಂತ 6 ಮಾರ್ಚ್ ಇಂದ 10th ಮಾರ್ಚ್ ವರೆಗೂ ಧನು ರಾಶಿ ಅವರಿಗೆ ಲವ್ ರೀಡಿಂಗ್ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ಕೊಂಡು ಬರೋಣ. ಅವರ ಎನರ್ಜಿ ಇರ್ಬೋದು, ಫೀಲಿಂಗ್ಸ್, ಅವರ ಪಾರ್ಟ್ನರ್ ಫೀಲಿಂಗ್ಸ್ ಯಾವ ರೀತಿ ಇದೆ, ಅವ್ರಿಗೆ ಏನು ಒಂದು ಗೈಡೆನ್ಸ್ ಬರ್ತಾ ಇದೆ, ಇಂಟಿಟ್ಯೂವ್ ಗೈಡೆನ್ಸ್ ಕೂಡ ನಾವು ಚೆಕ್ ಮಾಡ್ಕೊಂಡು ಬರೋಣ. ಹಾಗಿದ್ರೆ ರೀಡಿಂಗಿಗೆ ಇನ್ನು ನೀವು ಅಲೈನ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೀಡಿಂಗಿಗೆ ಅಲೈನ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ ಝೋನ್ ಅಲ್ಲಿ ಮತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಇದನ್ನ ಶೇರ್ ಮಾಡಿ, ಅವರು ಕೂಡ ನೋಡ್ಕೊಳ್ತಾರೆ. ನಾಟ್ ಓನ್ಲಿ ಧನು ರಾಶಿಯವರು, ಬೇರೆ ರಾಶಿಯವರು ಕೂಡ ಚೆಕ್ ಮಾಡ್ಕೊಳ್ತಾರೆ. ಓಕೆನಾ? ಹಾಗಿದ್ರೆ ಬನ್ನಿ ನೋಡೋಣ ಏನೆಲ್ಲ ಅವ್ರಿಗೆ ಒಂದು ಗೈಡೆನ್ಸ್ ಬರ್ತಾ ಇದೆ, ಎನರ್ಜಿ ಬರ್ತಾ ಇದೆ ಅಂತ ಹೇಳಿ. ಓಕೆ, ಧನು ರಾಶಿಯವರೇ, ಏನೆಲ್ಲ ಬರೋ ಅಂತ ವಾರಗಳು ನಿಮಗೆ ಯಾವ ರೀತಿ ಇರುತ್ತೆ, ದಿನಗಳು ಯಾವ ರೀತಿ ಇರುತ್ತೆ? ಸೊ ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು, ಏನೋ ಹಾರ್ಟ್ ಬ್ರೇಕ್ ಆಗಿರುವಂತ ಮೊಮೆಂಟ್ ಅಲ್ಲಿ ಇದ್ದೀರಾ, ತುಂಬಾ ದುಃಖದಲ್ಲಿದ್ದೀರಾ, ಯಾರೋ ನಿಮ್ಗೆ ಧೋಕಾ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ, ಮನಸ್ಸಲ್ಲಿ ತುಂಬಾನೇ ನೋವು ತುಂಬಿಕೊಂಡಿದ್ದೀರಾ. ಕರೆಂಟ್ ಫೀಲಿಂಗ್ ನಾನು ಹೇಳ್ತಾ ಇರುವಂತದ್ದು. ತುಂಬಾ ಎನರ್ಜಿ ಯಾಕೋ ಇಲ್ಲಿಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಯಾಕೋ ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀರಾ. ಯಾರೋ ನಿಮಗೆ ಬೇಕಾದಂತವ್ರು ನಿಮ್ಮ ಹಾರ್ಟ್ ಅನ್ನ ಬ್ರೇಕ್ ಮಾಡಿದ್ದಾರೆ. ತುಂಬಾ ದುಃಖದಲ್ಲಿದ್ದೀರಾ. ಅದು ನಿಮ್ಮ ಒಂದು ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಒಂದು ಆಫೀಸಲ್ಲಿ ಇರ್ಬೋದು, ಯಾವುದೋ ಒಂದು ಝೋನ್ ಇರ್ಬೋದು. ಆದ್ರೆ ನೀವು ಒಳಗಿಂದ ಮನಸ್ಸಿಂದ ತುಂಬಾನೇ ದುಃಖ ಪಡ್ತಾ ಇದ್ದೀರಾ. ಕರೆಂಟ್ ಫೀಲಿಂಗ್ ನಾನು ನೋಡ್ತಾ ಇರುವಂತದ್ದು. ಇನ್ನು ನಿಮ್ಮ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ಯಾವ ರೀತಿ ಇದೆ ಅಂತಂದ್ರೆ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಯಾಕೋ ರಿಲೇಶನ್ಶಿಪ್ ಬಗ್ಗೆ ನೀವು ಕ್ಲಿಯರ್ ಆಗಿ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಏನೋ ಕನ್ಫ್ಯೂಷನ್ಸ್ ಇದೆ, ಕ್ರಿಯೇಟ್ ಆಗಿದೆ, ಕ್ಲಾರಿಟಿ ಇಲ್ಲ. ಯಾವುದು ನಿಜ ಅಂತ ಹೋಗ್ತಾ ಇದ್ದೀರಾ, ಅದು ಸುಳ್ಳಾಗಿ ಕನ್ವರ್ಟ್ ಆಗ್ತಾ ಇದೆ. ಹಾಗಾಗಿ ನಿಮ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಸದ್ಯಕ್ಕೆ ನೀವು ಯಾವುದೇ ರೀತಿ ನಿರ್ಧಾರ ತಗೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ. ಸೊ ಬೆಟರ್ ಸ್ವಲ್ಪ ವೇಟ್ ಮಾಡಿ, ಯಾವ ನಿರ್ಧಾರನೂ ತಗೊಳ್ಳಿಕ್ಕೆ ಹೋಗ್ಬೇಡಿ. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. 9 ಆಫ್ ಕಪ್ಸ್ ತುಂಬಾ ಚೆನ್ನಾಗಿದೆ. ಅವರು ನಿಮ್ಮ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ. ಅವ್ರಿಗೆ ಯಾವುದು ಕನ್ಫ್ಯೂಷನ್ಸ್ ಇಲ್ಲ, ತುಂಬಾ ಕ್ಲಾರಿಟಿ ಇದೆ ರಿಲೇಶನ್ಶಿಪ್ ಬಗ್ಗೆ. ಅವರು ಒಂದು ಫುಲ್ಫಿಲ್ಮೆಂಟ್ ಅನ್ನ ಕಂಡ್ಕೊಳ್ತಾ ಇದ್ದಾರೆ ರಿಲೇಶನ್ಶಿಪ್ ಅಲ್ಲಿ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ. ಎಮೋಷನಲಿ ಅವರು ನಿಮ್ಮ ಜೊತೆ ತುಂಬಾ ಕನೆಕ್ಟ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವುದು ಕನ್ಫ್ಯೂಷನ್ಸ್ ಇಲ್ಲ, ತುಂಬಾ ಕ್ಲಾರಿಟಿ ಇದೆ. ಅವರ ಒಂದು ಎನರ್ಜಿ ನಾನು ನೋಡ್ತಾ ಇರುವಂತದ್ದು. ಹಾಗಿದ್ರೆ ಇಲ್ಲಿ ತೊಂದರೆ ಏನಾಗ್ತಾ ಇದೆ? ತೊಂದರೆ ನೋಡಿ, ನಾನ್ ಚೆಕ್ ಮಾಡ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಭಾವನೆ ಏನಿದೆ ಅಂತಂದ್ರೆ ನಿಮ್ದೇ ನಡಿಬೇಕು ಅನ್ನೋಂತದ್ದು. ಅಂದ್ರೆ ನೀವು ಮಾತಾಡೋಕಿನ ಮುಂಚೆ ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ. ಸಡನ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡ್ಬಿಡ್ತೀರಾ. ನಿಮ್ಗೆ ಆ ಫೀಲಿಂಗ್ ಬರೋದೇ ಇಲ್ಲ, ಇದನ್ನ ಮಾತಾಡಿದ್ರೆ ಇವ್ರಿಗೆ ಹರ್ಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ. ಇನ್ ಫ್ಯೂಚರ್ ಅಲ್ಲಿ ನಾನು ಹೇಳ್ತಾ ಇರುವಂತದ್ದು, ಏನೋ ಮೊಮೆಂಟ್ ಬಂತು, ನೀವು ಸಡನ್ ಆಗಿ ಮಾತಾಡಿದ್ರಿ ಅಂತಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈ ಪ್ರಾಬ್ಲಮ್ ಎಷ್ಟಾಗುತ್ತೆ ಅಂತಂದ್ರೆ, ರಿಲೇಶನ್ಶಿಪ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇಬ್ರು ಕೂಡ ನಿರ್ಧಾರ ತಗೊಳ್ಳಿಕ್ ಆಗೋದಿಲ್ಲ. ಯಾಕಂತಂದ್ರೆ ನಿಮ್ಮ ಎನರ್ಜಿನೇ ಇಲ್ಲಿ ಲೋ ಆಗಿ ತೋರಿಸ್ತಾ ಇರುವಂತದ್ದು. ಅವ್ರ ಕಡೆಯಿಂದ ಯಾವ್ದು ಕನ್ಫ್ಯೂಷನ್ಸ್ ಇಲ್ಲ. ಅವರ ಒಂದು ಎನರ್ಜಿ ತುಂಬಾ ಚೆನ್ನಾಗಿದೆ. ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಒಂದು ರಿಲೇಶನ್ಶಿಪ್ ಅನ್ನ. ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಎನರ್ಜಿನೇ ಈ ರೀತಿ ಬರ್ತಾ ಇರುವಂತದ್ದು. ನೀವೇ ಎಲ್ಲೋ ಸಮ್ವೇರ್ ಕನ್ಫ್ಯೂಷನ್ಸ್ ಅಲ್ಲಿ ತುಂಬಾ ಇದ್ದೀರಾ. ಇದು ಎಲ್ಲಿ ಲೀಡ್ ಮಾಡಿ ಕೊಡ್ತಾ ಇದೆ ಅಂತಂದ್ರೆ, ರಿಲೇಶನ್ಶಿಪ್ ಎಲ್ಲೋ ಒಂದ್ ಕಡೆ ಇನ್ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತದ್ದು. ಮತ್ತೆ ತುಂಬಾ ಎಫರ್ಟ್ ಹಾಕಿ ಹಾಕಿ ರಿಲೇಶನ್ಶಿಪ್ ಅಲ್ಲಿ ಏನ್ ಮಾಡ್ತೀರಾ, ಒಂದ್ ಸರ್ಟನ್ ಟೈಮ್ ಅಲ್ಲಿ ಇಬ್ರು ಅನ್ನೋದಕ್ಕಿಂತ ನೀವೇ ಅಂತ ಅನ್ಬಹುದು. ಯಾಕಂದ್ರೆ ನಿಮ್ಮ ಎನರ್ಜಿನೇ ತುಂಬಾ ಲೋ ಇದೆ. ಹಾಗಾಗಿ ನೀವೇ ನಾನು ಎಫರ್ಟ್ ಹಾಕಿದ್ದೀನಿ, ಆದ್ರೂ ಎಲ್ಲೋ ಒಂದ್ ಕಡೆ ಅದು ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಬಿಡುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ ನನ್ಗೆ ಇನ್ ಫ್ಯೂಚರ್ ಅಲ್ಲಿ. ನೀವು ಎಲ್ಲ ಎಫರ್ಟ್ ಹಾಕ್ತೀರಾ, ಯಾಕಂತಂದ್ರೆ ಪ್ರಾಬ್ಲಮ್ ಇಲ್ಲಿ ಇದೆ ಅಂತ ಕ್ಲಿಯರ್ ಆಗಿ ಸ್ಟಾರ್ಟಿಂಗ್ ಅಲ್ಲೇನೆ ಬರ್ತಾ ಇದೆ. ಹಾಗಿದ್ರೆ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತಂದ್ರೆ, ನೋಡಿ, ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಆಗಿ.
ನಾವು ಏನ್ ಮಾಡ್ತೀವಿ ಕೆಲವೊಂದ್ ಸಾರಿ ನಮ್ಮ ಝೋನ್ ಅನ್ನ ಸಪ್ರೇಟ್ ಮಾಡ್ಕೊಳ್ಳೋದಿಲ್ಲ. ಯಾವ ರೀತಿ ಅಂತಂದ್ರೆ ನಮ್ಮ ರಿಲೇಶನ್ಶಿಪ್, ನಮ್ಮ ಒಂದು ಪರ್ಸನಲ್ ಲೈಫು ಅಥವಾ ನಮ್ಮ ಒಂದು ಫ್ಯಾಮಿಲಿ ಇರ್ಬೋದು, ನಮ್ಮ ಕರಿಯರ್ ಇರ್ಬೋದು, ಎಲ್ಲಾನು ಮಿಕ್ಸಪ್ ಮಾಡ್ಬಿಡ್ತೀವಿ. ಸೊ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆ ಸಿಚುವೇಶನ್ ಇಲ್ಲಿ ಕಾಣ್ತಾ ಇರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಕಠೋರವಾಗಿ ನಡ್ಕೋತೀರಾ ಅನ್ನುವಂಥದ್ದು, ಆ ಕಠೋರತೆನ ಬಿಡಬೇಕು. ಅಫ್ಕೋರ್ಸ್ ನೀವು ಏನೋ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ, ಆ ಒಂದು ಪೊಸಿಷನ್ಗೆ ಹೋಗ್ಬೇಕಾದ್ರೆ ನೀವು ತುಂಬಾನೇ ಎಫರ್ಟ್ ಹಾಕಿರ್ತೀರಾ. ಅಫ್ಕೋರ್ಸ್ ಆ ಭಾವನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಬಟ್ ನೋಡಿ, ಎಲ್ಲ ಕಡೆ ಅದು ನಡೆಯೋದಿಲ್ಲ. ಸಮ್ವೇರ್ ನೀವು ನಿಮ್ಮ ಕರಿಯರ್ ಅಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ಬೋದು, ಬಟ್ ರಿಲೇಶನ್ಶಿಪ್ ಅಲ್ಲಿ ಅದೇ ಭಾವನೆ ನಾವು ಇಟ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀವು ಸಾಫ್ಟ್ ಹಾರ್ಟೆಡ್ ಆಗಿ, ನಿಮ್ದಷ್ಟೇ ನೀವು ಹೇಳೋದಲ್ಲ, ಇನ್ನೊಬ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನು ಕೇಳುವಷ್ಟು ಪೇಷನ್ಸ್ ನೀವು ತಗೊಳ್ಳಿ. ಮತ್ತೆ ತುಂಬಾ ಕರಿಯರ್ ಅಂತ ಬೆನ್ ಹತ್ಲಿಕ್ಕೆ ಹೋಗ್ಬೇಡಿ. ಇಂಪಾರ್ಟೆಂಟ್ ಇದೆ, ಕರಿಯರ್ ಕೂಡ ಇಂಪಾರ್ಟೆಂಟ್, ಜಾಬು ಇಂಪಾರ್ಟೆಂಟ್, ಎಲ್ಲಾನು ಬೇಕು. ಒಂದ್ ಮೊಮೆಂಟ್ ಯಾವ ರೀತಿ ಬರುತ್ತೆ ಲೈಫ್ ಅಲ್ಲಿ ಅಂತಂದ್ರೆ, ನೀವು ಎಲ್ಲಾನು ನಿಮ್ಮ ಹತ್ರ ಇರೋವಾಗ ಆ ಒಂದು ಖುಷಿಯನ್ನ ಶೇರ್ ಮಾಡ್ಕೊಳ್ಳಿಕ್ಕಾದ್ರೂ ಯಾರಾದ್ರೂ ಬೇಕಲ್ವಾ, ನಮ್ಮವ್ರು ಅನ್ನೋಂಥವ್ರು. ಇಲ್ಲ ಅಂದ್ರೆ ಅದನ್ನ ಯಾರ ಜೊತೆಗೆ ನೀವು ಶೇರ್ ಮಾಡ್ತೀರಾ? ಸೊ ಈ ಒಂದು ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಹಾಗಿದ್ರೆ ಇಂಟಿಟ್ಯೂವ್ ಗೈಡ್ ಲೈನ್ಸ್ ಏನ್ ಬರ್ತಾ ಇದೆ ಅದು ಒಂದ್ಸಾರಿ ನಾವು ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ. ಯೂನಿವರ್ಸ್ ಕಡೆಯಿಂದ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಇಂಟಿಟ್ಯೂವ್ ನಿಮ್ಗೆ ಅಂತ ಹೇಳಿ. ಓಕೆ, energetic boundaries. Set a clear energy boundaries to protect your intuitive power. ನೋಡಿ ಎಷ್ಟು ಒಂದು ಕ್ಲಾರಿಟಿ ಕೊಡ್ತಾ ಇದೆ ನಿಮ್ಗೆ ಯೂನಿವರ್ಸ್ ಅಂತ ಹೇಳಿ. ಕ್ಲಾರಿಟಿ, ಅಗೇನ್ ಕ್ಲಾರಿಟಿ. ನಿಮ್ಮ ರಿಲೇಶನ್ಶಿಪ್ ನಡುವೆ ಬೇರೆ ಯಾರಿಗೂ ಬರ್ಲಿಕ್ಕೆ ಕೊಡ್ಬೇಡಿ, ಬೇರೆ ಯಾವುದು ಅಲ್ಲಿ ಎಂಟ್ರಿ ಮಾಡಿಸ್ಕೊಡ್ಬೇಡಿ. ಒಂದು ಬೌಂಡ್ರಿಯನ್ನ ಕ್ರಿಯೇಟ್ ಮಾಡಿ. ನೀವೇನ್ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ. ಬೇಡ, ಆ ರೀತಿ ಬೇಡ. ಸೊ ನಿಮ್ಮ ಒಂದು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಒಂದು ಕರಿಯರ್ಗೆ ಒಂದು ಬೌಂಡ್ರಿಯನ್ನ ಸೆಟ್ ಮಾಡ್ಕೊಳ್ಳಿ, ನಿಮ್ಮ ರಿಲೇಶನ್ಶಿಪ್ಗೆ ಒಂದು ಬೌಂಡ್ರಿಯನ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಕನ್ಫ್ಯೂಷನ್ ಇರೋದಿಲ್ಲ. ಯೂನಿವರ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ ನಿಮ್ಗೆ. ಎನರ್ಜೆಟಿಕ್ ಬೌಂಡ್ರೀಸ್, ಸೆಟ್ ಅ ಕ್ಲಿಯರ್ ಎನರ್ಜಿ ಬೌಂಡ್ರೀಸ್. ನೋಡಿ, ನಿಮ್ಮ ಒಂದು ರಿಲೇಶನ್ಶಿಪ್ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಬೌಂಡ್ರೀಸ್ ಅನ್ನ ಮಸ್ಟ್ ಹಾಕ್ಲೇಬೇಕು. ಎರಡು ಮಿಕ್ಸಪ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಸೊ ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ಖಂಡಿತ ನಿಮ್ಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.